ಅನು ಮುದ್ದಾಗಿ ಕಟ್ಟಲಾದ ಹಗ್ಗದ ಮೆಟ್ಟಿಲುಗಳನ್ನು ಹತ್ತಿ ಮರದ ಮನೆಯನ್ನು ತಲುಪಿದಾಗ ಗಾಳಿಯೊಡನೆ ಬೆಳಕಿನ ಹರಿವು ನಿಂತು ಹೋಯಿತು. ಬಾಗಿಲು ಹಿಂದೆ ತಿರುಗಿದಂತೆ ತೆರೆಯಿತು. ಒಳಗೆ ಪ್ರಪಂಚವೇ ಬೇರೆಯದಾಗಿತ್ತು. ಮನೆಯೊಳಗಿನ ಗೋಡೆಗಳು ಹಸಿರು ಆವರಣದಿಂದ ತುಂಬಿದ್ದವು. ಗೋಡೆಗಳ ಮಧ್ಯೆ ಮಾತಾಡುವ ಆವರಣದ ಬಳ್ಳಿಗಳು, ಸಣ್ಣ ಲೈಟ್ಗಳಂತೆ ಮಿನುಗುವ ಹೂವುಗಳು ಮತ್ತು ತುಂಬಾ ಹಳೆಯ ಪುಸ್ತಕಗಳು ಹೊತ್ತಿರುವ ಪೆಟ್ಟಿಗೆಗಳು ಎಲ್ಲವೂ ಜೀವಂತವಾಗಿದ್ದಂತೆ ತೋರಿದವು. ಚಿಂಟು ಹಿಂದಿನಿಂದ ಬಂದು ಬೆಚ್ಚಿ ಬಿದ್ದಂತೆ ಕೇಳಿದ, ಅನು, ಈ ಮನೆಯೊಳಗೆ ಬಂದು ನಾನು ಕನಸು ಕಾಣ್ತಾ ಇದ್ದೀನಾ? ಅನು ನಗು ಮಾಡುತ್ತಾ, ಇದು ಕನಸು ಅಲ್ಲ, ಇದು ಮಾಯಾಲೋಕ. ಆ ಸಮಯದಲ್ಲಿ ಮನೆಯ ಒಳಗೂ ಏನೋ ಒದ್ದೆ ಗುರುತುಗಳು ಕೇಳಿಸಿದವು. ಮರದ ಗೋಡೆ ಬಡಿದ ಶಬ್ದ, ಬಾಗಿಲು ಬಂದ್ ಆಗಿದೆಯೋ ಎನ್ನುವಂತಹ ಒಂದು ಗುಟ್ಟುಗುಟ್ಟು ಆವಾಜು. ಅದೇ ಸಮಯದಲ್ಲಿ ಮುಂದೆ ಶ್ರೇಷ್ಠವಾಗಿ ಅಲಂಕರಿಸಿದ ಒಬ್ಬ ಹಿರಿಯ ವ್ಯಕ್ತಿ ಮೆಲ್ಲಗೆ ಹೊರಬಂದ. ಸುಸ್ವಾಗತ ಮಕ್ಕಳೇ, ಅವರು ಹೇಳಿದಾಗ ಅವರ ಧ್ವನಿಯು ಮರದ ಒಡಲೊಳಗೆ ಪ್ರತಿಧ್ವನಿಯಾಗಿದಂತಿತ್ತು. ನಾನೇ ಮಾಯಾಲೋಕದ ಮಾವ. ನೀವು ಯಾರಾದರೂ ಹೃದಯಪೂರ್ವಕ ಕುತೂಹಲದಿಂದ ಇಲ್ಲಿಗೆ ಬಂದಾಗ ಮಾತ್ರ ಈ ಮನೆ ತನ್ನ ಬಾಗಿಲು ತೆರೆದುಕೊಡುತ್ತದೆ. ಚಿಂಟು ಕಣ್ಣೆದುರಾಗಿ ತಿರುಗುತ್ತಾ, ಇದು ಜಾದೂನಾ? ಇಲ್ಲವೇ ನಾವು ಯಾವ ನಾಟಕದೊಳಗ ಬಿದ್ದಿದ್ವಾ? ಇದು ನೈದರ್ ಡ್ರೀಮ್ ನೋರ್ ಟ್ರಿಕ್ ಡಿಯರ್ ಚೈಲ್ಡ್. ಮಾವ ಹೇಳಿದರು, ಇದು ನಿನ್ನೊಳಗಿನ ಅನುಭವದ ಪ್ರಪಂಚ. ಈ ಮನೆಯ ಪ್ರತಿಯೊಂದು ಕೋಣೆ ಒಂದು ಪಾಠ, ಒಂದು ಸಾಹಸ. ನೀವು ಇದನ್ನು ತಯಾರಿ ಮಾಡಿಕೊಂಡಿದ್ದೀರಾ? ಅನು ಹೆದರುವುದಿಲ್ಲ. ಅವಳ ಕಣ್ಣುಗಳಲ್ಲಿ ಉತ್ಸಾಹ ಉಕ್ಕುತ್ತಿದ್ದಿತು. ಹೌದು, ನಾವು ಸಿದ್ಧ. ಮಾಯಾಲೋಕದ ಮಾವ ಅವರ ಕೈಯಿಂದ ಒಂದು ಚಿಕ್ಕ ಬಾಗಿಲು ತೆರೆದರು. ಅದರೊಳಗಿಂದ ಮೃದುವಾದ ಬೆಳಕು ಹರಿದಿತು. ಇದು ಮೊದಲ ಕೋಣೆ, ಗೊಂದಲದ ಹಳ್ಳಿ. ನಿಮ್ಮ ಸಾಹಸ ಸಿಕ್ಕಾಪಟ್ಟೆ ಉಲ್ಲಾಸಕರವಾಗಲಿದೆ, ಆದರೆ ಜವಾಬ್ದಾರಿಯೊಂದಿಗೆ ನಡೆಯಬೇಕು. ಚಿಂಟು ನೆತ್ತರಾಗಿ ಅನುಗಟ್ಟಿ ಕೇಳಿದ, ಅನು, ನಾವು ಈ ಮನೆಯೊಳಗೆ ಸಾಗೋಣವೇ? ಅನು ಕೈ ಪಕಡಿಕೊಂಡು ನಗು ಮಾಡಿದಳು. ಇಲ್ಲಿ ನಿಂತರೆ ಯಾರಿಗೂ ಕಥೆ ಸಿಗೋದಿಲ್ಲ ಚಿಂಟು. ಮುಂದಿನ ಹೆಜ್ಜೆ ಹಾಕೋಣ.